ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಲೇಟಾಗಿದ್ವಿ, ಹಾಗಾಗಿ ಎದ್ದ ತಕ್ಷಣ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ತಿಂಡಿ ಮಾಡ್ಕೊಬಿಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂತ ತಪ್ಪಲೆಯಲ್ಲಿ ನೀರಿಟ್ಟಿದ್ದೀನಿ. ಮಾಮೂಲಿಯಾಗಿ ಕುಕ್ಕರಲ್ಲಿ ಮಾಡ್ಕೊತೀನಿ ಅನ್ನನ ಯಾವಾಗಲೂ. ಬಟ್ ಇದು ಸೊಸೈಟಿಲಿ ಕೊಟ್ಟಿರೋ ಅಕ್ಕಿ ಒಂಥರ ಗಂಜಿ ಥರ ಆಗ್ತಾಯಿತ್ತು. ಅದಕ್ಕೆ ತಪ್ಪಲೆಲ್ಲೇ ಮಾಡ್ಕೊಳ್ಳೋಣ ಅಂತ ತಪ್ಪಲೆಯಲ್ಲಿ ಅನ್ನಕ್ಕೆ ನೀರಿಟ್ಬಿಟ್ಟು, ಇನ್ನು ರಾತ್ರಿಗೆ ಇಲ್ಲಿ ಬಟಾಣಿ ನೆನೆಸ್ಕೊಂಡಿದ್ದೆ. ರಾತ್ರಿ ಬಟಾಣಿ ಗ್ರೇವಿ ಮಾಡೋಣ ಅಂದ್ಬಿಟ್ಟು ನಿನ್ನೆ ರಾತ್ರಿ ನೆನೆಹಾಕಿದ್ದೆ. ಇನ್ನು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ನೀವು ಈ ಥರ ಕಾಳುಗಳನ್ನ ನೆನೆಸಿಟ್ಕೊಂಡಾಗ ನಮಗೆ ಏನೋ ತರಕಾರಿ ಇಲ್ಲ ಅಂದಾಗ ಸಡನ್ನಾಗಿ ಹುಳಿ ಸಾಂಬಾರು ಅಥವಾ ಬಸ್ಸಾರು ಈ ಥರ ಮಾಡ್ಕೋಬೋದು. ನೆನೆಸಿಟ್ಕೊಂಡ್ಮೇಲೆ ಒಂದು 4-5 ದಿನದಲ್ಲಿ ಖಾಲಿ ಮಾಡಿಬಿಡ್ಬೇಕು. ನಾನಿಲ್ಲಿ ಸಣ್ಣ ಬಾಕ್ಸಲ್ಲಿ ಒಂದು ಸ್ವಲ್ಪ ಸಪ್ರೇಟ್ ಬೇರೆ ಅಡುಗೆಗೆ ಅಂತ ಎತ್ತಿಟ್ಕೊಂಡು ನನಗೆ ಉಳಿದಿರೋದನ್ನು ಗ್ರೇವಿಗೆ ಯೂಸ್ ಮಾಡ್ಕೊತೀನಿ. ಇನ್ನು ಇಲ್ಲಿ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ತೊಗೊಂಡಿದ್ದೆ. ನೆನೆಸಿಟ್ಟಿರೋ ಬಟಾಣಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಕಟ್ ಮಾಡುವಾಗ ಈರುಳ್ಳಿ ಮೇಲೆಲ್ಲ ಕಪ್ಪಗಾಗಿರುತ್ತಲ್ವ, ಅದನ್ನು ತೊಳೆದು ಯೂಸ್ ಮಾಡೋದಂತೂ ಮರಿಬೇಡಿ. ಪ್ರತಿ ಸಲ ಕೂಡ ಈರುಳ್ಳಿ ಬಳಸಿದಾಗ ನೀಟಾಗಿ ತೊಳೆದು ಬಳಸ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ ಎಲ್ಲ ತೊಳೆದಿಟ್ಕೊಂಡು ಈ ಕಡೆ ನೀರು ಕಾಯ್ದಿತ್ತು ಅನ್ನ ಮಾಡೋಕ್ಕೆ. ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ. ನಾವು ಇಲ್ಲಿ ಅಕ್ಕಿ ಹಾಕೊಳ್ಳೋದಕ್ಕೂ ಮುಂಚೆ ನೀರು ಚೆನ್ನಾಗಿ ಮಳ್ಳಿರಬೇಕು. ಇನ್ನು ಅಕ್ಕಿ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಉಪ್ಪು ಹಾಕಲ್ಲ. ಇನ್ನು ಸಣ್ಣ ಊರಿನಲ್ಲಿ ಅದನ್ನು ಬೇಯೋದಕ್ಕೆ ಬಿಟ್ಟೆ. ಇನ್ನು ಈ ಕಡೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು. ಇಲ್ಲಿ ಅಕ್ಕಿ ಕೂಡ ಸ್ವಲ್ಪ ಬೆಂದಿತ್ತು. ನೀವು ಒಂದು 3/4 ಭಾಗ ಬೆಂದಿದೆ ಅನ್ನುವಾಗಲೇ ಗಂಜಿ ಬಸ್ಕೊಬಿಡಬೇಕು. ಈ ಥರ ಜಾಸ್ತಿ ನೀರಿಟ್ಟರೆ ನಾವು ಗಂಜಿ ಬಸ್ಕೊಳ್ಳೋಕೆ ಜಾಸ್ತಿ ಸಿಗುತ್ತಲ್ಲ, ಆಗ ಅನ್ನ ಮುದ್ದೆ ಥರ ಆಗೋಲ್ಲ. ಇಲ್ಲ ನೀರು ಕಡಿಮೆ ಇಟ್ಕೊಂಡ್ರೂ ಅನ್ನ ಮುದ್ದೆ ಥರ ಆಗುತ್ತೆ. ಇನ್ನು ನಾವು ಸ್ವಲ್ಪನೂ ಗಂಜಿ ಇಲ್ಲದೆ ಇರೋ ಥರ ಬಸ್ಕೋಬೇಕು. ಇನ್ನು ಈ ಥರ ಬಸ್ಕೊಂಡ್ಮೇಲೆ ಸಣ್ಣ ಊರಿನಲ್ಲೇ 1-2 ನಿಮಿಷ ಒಲೆ ಮೇಲೆ ಇಟ್ಬಿಟ್ರೆ ಅನ್ನ ರೆಡಿ ಆಗುತ್ತೆ. ಆ ಹಬೆ ಒಳಗಡೆನೇ ಇನ್ನು 1/4 ಭಾಗ ಇರುತ್ತಲ್ಲ, ಅದು ಬೆಂದ್ಕೊಳ್ಳುತ್ತೆ. ಆಗ ನಮಗೆ ಅದು ಮುದ್ದೆ ಥರ ಆಗೋಲ್ಲ, ಸ್ವಲ್ಪ ಉದ್ರಾಗೆ ಇರುತ್ತೆ. ನೋಡ್ಬೋದು, ಈಗ ನಾನು 1-2 ನಿಮಿಷ ಒಲೆ ಮೇಲೆ ಹಂಗೆ ಬೇಯೋದಕ್ಕೆ ಬಿಡ್ತೀನಿ. ಇನ್ನು ಇಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ನಾನು ಗೊಜ್ಜು ಮಾಡುವಾಗ ಕಡಲೆ ಬೀಜ ಎಲ್ಲ ಡೈರೆಕ್ಟ್ ಹಾಕ್ಕೊಳ್ಳಲ್ಲ, ಸಪ್ರೇಟು ಅದನ್ನು ತೇಲಿಸಿ ಎಣ್ಣೆಯಲ್ಲಿ ಸಪ್ರೇಟ್ ಇಟ್ಕೊಂಡಿರ್ತೀನಿ. ಇನ್ನು ನನ್ನ ಮಕ್ಕಳು ಕಡಲೆ ಬೀಜ ತಿನ್ನೋದಿಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾರೆ ಎಲ್ಲ ಆಯ್ದಿಟ್ಟು. ಅಕಸ್ಮಾತ್ ಅವ್ರು ಬೇಕು ಅಂತಂದರೆ ಸಪ್ರೇಟು ತೇಲಿಸಿ ಇಟ್ಕೊಂಡಿರ್ತೀನಲ್ವ, ಮಿಕ್ಸ್ ಮಾಡಿ ಕೊಡ್ತೀನಿ. ಇಲ್ಲ ಅಂತಂದರೆ ಹಂಗೆ ತಿಂತಾರೆ. ಇನ್ನು ತಿಂಡಿ ಎಲ್ಲ ಆದಮೇಲೆ ಇನ್ನು ನನ್ನ ಚಿಕ್ಕ ಮಗ ಬರ್ಕೊಂಡು ಕೂತಿದ್ದಾನೆ. ಹೋಮ್ವರ್ಕ್ ಇತ್ತು, ಹೋಮ್ವರ್ಕ್ ಬರೀತಿದ್ದಾನೆ. ಇನ್ನು ದೊಡ್ಡವನು ಆಟ ಆಡೋಕ್ಕೆ ಹೋಗಿದ್ದ. ಇನ್ನು ಮನೆ ಹತ್ರನೇ ಜಾಗ ಇರೋದ್ರಿಂದ ಅಕ್ಕಪಕ್ಕ ಏನೋ ವೆಹಿಕಲ್ಸ್ ಬರುತ್ತೆ ಅನ್ನೋ ಭಯ ಇಲ್ಲ. ಕೆಳಗಡೆ ಎಲ್ಲ ಆಟ ಆಡ್ಕೊತಿರ್ತಾರೆ ಅವ್ರ ಪಾಡಿಗೆ ಅವರು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನೆಲ ಹೆಂಗಾಗಿದೆ ಅಂತ. ಕಾಫಿ ಎಲ್ಲ ಚೆಲ್ಲಿ ಒರೆಸಿರೋದು. ಇನ್ನು ನಮ್ಮ ಮಕ್ಕಳಿರೋ ಮನೆಯಲ್ಲಿ ಇದೇ ಥರ ಅಲ್ವ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನಾಗಿರೋದಕ್ಕೆ ಬಿಡಲ್ಲ ಅವರು. ಇನ್ನು ಅದೆಲ್ಲ ಆಯಿತು. ಇನ್ನು ಬುಕ್ಸ್ ಎಲ್ಲ ಹೇಳ್ಕೊಂಡು ಕೂತಿದ್ದೆ ನೋಡಿ. ನಾವೆಷ್ಟು ಸಲ ಎತ್ತಿಟ್ರೂ ಕೂಡ ಈ ಥರ ಆಡ್ತಾ ಇರ್ತಾನೆ. ನಾ ಏನೋ ಬುಕ್ಸ್ ಹುಡುಕ್ಬೇಕು ಅಂದ್ಬಿಟ್ಟು ಮನೆಯಲ್ಲಿರೋ ಬುಕ್ಸು ಬ್ಯಾಗು ಎಲ್ಲ ಕಿತ್ತಾಕಿದ್ದ. ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಇನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು ಅರ್ಧ ಗಂಟೆ ಕ್ಲೀನಾಗಿರುತ್ತೆ ಅಷ್ಟೇ. ಅರ್ಧ ಗಂಟೆ ಮೇಲೆ ಅವ್ರು ಒಳಗಡೆ ಬಂದರು ಅಂತಂದರೆ ಮನೆ ಅಚ್ಚುಕಟ್ಟಾಗಿರೋದಿಲ್ಲ. ಇನ್ನು ಮುಂಚೆ ಎಲ್ಲ ನಾನು ತುಂಬ ಕ್ಲೀನು ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೋತಾ ಇದ್ದೆ. ಈಗ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ, ಹೋಗಲಿ ಆಟ ಆಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತೀನಿ. ಏನೇ ಆಟ ಸಾಮಾನೆಲ್ಲ ತೆಗೆದ್ರು ಅಷ್ಟೇ, ಏನೇ ಹರಡಿದ್ರು ಅಷ್ಟೇ, ಆದಷ್ಟು ಅವ್ರ ಹತ್ರನೇ ಎತ್ತಿಡ್ಸೋದಕ್ಕೆ ಟ್ರೈ ಮಾಡ್ತೀನಿ.
ರೂಮ್ ಎಲ್ಲ ಕ್ಲೀನಿಂಗ್ ಆಯಿತು. ಇನ್ನು ತಿಂಡಿ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತುಳ್ಕೊಂಡ್ರೆ ಬೆಳಗ್ಗೆ ಕೆಲಸ ಮುಗಿಯುತ್ತೆ, ಮನೆ ಕ್ಲೀನಿಂಗ್ ಇಲ್ಲ. ಇನ್ನು ಸಂಜೆವರೆಗೂ ಏನೂ ಕೆಲಸ ಇರೋಲ್ಲ ಅಷ್ಟು. ಇನ್ನು ಇಲ್ಲಿ ಸಂಜೆ ನನ್ನ ಮಗ ಮೇಲ್ಗಡೆ ಸೈಕಲ್ ತುಳಿಬೇಕು ಅಂತ ಅಂದ. ಸೈಕಲ್ ತುಳ್ಸೋಣ ಅಂತ ಬಂದೆ, ಅಂದರೆ ಅವನೇ ತುಳಿತಾನೆ. ಜಸ್ಟು ಮೇಲ್ಗಡೆ ನೀನು ಬಾ ಅಂತ ಅಂದ, ಹಾಗಾಗಿ ಮೇಲ್ಗಡೆ ಬಂದು ಕೂತಿದ್ವಿ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ. ಇನ್ನು ನಮ್ಮನೆ ಮೇಲೆ ನಿಂತ್ಕೊಂಡ್ರೆ ಸನ್ಸೆಟ್ ಆಗೋದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಸೂರ್ಯ ಲಾಸ್ಟಲ್ಲಿ ಮುಳುಗುವಾಗ ನೀರೊಳಗಡೆ ನಿಧಾನಕ್ಕೆ ಮುಳುಗ್ತಿದ್ದಾನೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಇನ್ನು ನೈಟ್ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನನ್ನ ಮಕ್ಕಳು ಚಕ್ಕಬರ ಆಡ್ತೀನಿ ಅಂತ ಆಡ್ತಾಯಿದ್ರು. ಹಿಂಗೆ ಒಂದು ಶೀಟಲ್ಲಿ ಚಕ್ಕಬರದ್ದು ಬಾಕ್ಸ್ ಎಲ್ಲ ಬರ್ಕೊಟ್ಟಿದ್ದೆ, ಸುಮ್ಮನೆ ಆಟ ಆಡ್ತಾಯಿದ್ರು. ಇನ್ನು ನಾನಿಲ್ಲಿ ಬಟಾಣಿ ಗ್ರೇವಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೆನೆಸಿರೋ ಬಟಾಣಿ ಮತ್ತು ಅದ್ರ ಜೊತೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಮಸಾಲೆಗೆ 1 ಇಂಚಷ್ಟು ಶುಂಠಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು, ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಈರುಳ್ಳಿ ಜಾಸ್ತಿ ಹಾಕ್ಕೋಬೋದು. ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಮತ್ತು 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕುತ್ತಾ ಇದ್ದೀನಿ. ಇನ್ನು 2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು, ಬಟ್ ಇದು ಅಂಗಡಿ ಪುಡಿ ಆಗಿರೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅಷ್ಟು ಖಾರ ಇರಲ್ಲ ಅಂತ. ಇನ್ನು 2 ಸ್ಪೂನಷ್ಟು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದು ಹಾಕ್ಕೊಳ್ಳಿ. ಅದಿಲ್ಲ ಅಂತಂದರೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ನಾನ್ ವೆಜ್ಗೆ ಅಂತ, ಆ ಪೌಡ್ರ್ ಹಾಕ್ಕೊಂಡ್ರೆ ಆಯ್ತು 2 ಸ್ಪೂನು. ಇಲ್ಲಿ ನಾನು ಇನ್ನೊಂದು ಸ್ಪೂನು ಬರೀ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಹಾಕ್ಕೊಂಡ್ಮೇಲೆ ಈ ಥರ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಇನ್ನು ಆ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನು ಈರುಳ್ಳಿ ಕರಿಬೇವೇನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನಾನು ಈರುಳ್ಳಿ ಮತ್ತು ಕರಿಬೇವನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾವಿಲ್ಲಿ ಕಾಳು ಮತ್ತು ಆಲೂಗಡ್ಡೆನ ಏನು ತೊಳೆದಿಟ್ಕೊಂಡಿದ್ವಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಆದಷ್ಟು ಒಂದು 5 ನಿಮಿಷ ಆದರೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಕಾಳು ಮತ್ತು ತರಕಾರಿನ ನಾವು ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಂಡಾಗ ಅದು ಟೇಸ್ಟ್ ಬೇರೆ ಥರ ಇರುತ್ತೆ. ಇನ್ನು ಇಲ್ಲಿ ನಾನು ಈ ತರಕಾರಿ ಜೊತೆಲೇ 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಟೊಮೊಟೊ. ಇವು ಮಸಾಲೆ ರುಬ್ಬುವಾಗ ಟೊಮೊಟೊ ಹಾಕಿ ರುಬ್ಕೊಂಡ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ. ಬಟ್ ಈ ಥರ ಒಗ್ಗರಣೆ ಜೊತೆ ಕಟ್ ಮಾಡಾಕ್ದಾಗ ಅದು ಟೇಸ್ಟ್ ಒಂಥರ ಬೇರೆ ಡಿಫ್ರೆಂಟಾಗಿರುತ್ತೆ. ಈ ಥರ ಟೊಮೊಟೊನ ತರಕಾರಿ ಜೊತೆನೇ ಬೇಯಿಸಿದಾಗ ಅದು ಚೆನ್ನಾಗಿರುತ್ತೆ. ಇನ್ನು ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೋತಾ ಇದ್ದೀನಿ. ಇನ್ನು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಅದು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ನಾವು ನೀರು ಸೇರಿಸ್ಕೋಬೇಕು. ನಾವು ಇಲ್ಲಿ ಕೊಬ್ಬರಿ ಮತ್ತು ಈರುಳ್ಳಿ ಹುರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಗಟ್ಟಿ ಬರುತ್ತೆ. ನಾವು ಯಾವುದ್ರ ಜೊತೆ ತಿಂತೀವಿ ಅಂತ ನೋಡಿಕೊಂಡು ಚಪಾತಿ ಅಥವಾ ಪೂರಿ ಜೊತೆ ಆದರೆ ಒಂದು ಸ್ವಲ್ಪ ಗಟ್ಟಿಗೆ, ಇಲ್ಲ ರೈಸ್ ಜೊತೆನೂ ಬೇಕು ಅಂತ ಅಂದರೆ ನಾನೀಗ ಯಾವ ಹದದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಎಲ್ಲ ಹಾಕ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಗ್ರೇವಿ ರೆಡಿ ಆಗೋ ಅಷ್ಟೊತ್ತಿಗೆ ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಬಂದೆ. ಇನ್ನು ಚಪಾತಿ ಹಿಟ್ಟು ಕಲಿಸ್ಕೊಂಡ್ರೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನೆಂದ್ಕೊಂಡಿರುತ್ತೆ, ಆಮೇಲೆ ಚಪಾತಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಇನ್ನು ನಮ್ಮ ಮನೇಲಿ ನೈಟ್ ಹೊತ್ತು ಯಾವಾಗಲೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ. ಒಬ್ಬೊಬ್ಬರೇ ಅಂತೂ ತಿನ್ನಲ್ಲ. ಅಕಸ್ಮಾತ್ ಮಕ್ಳಿಗೆ ಏನಾದರೂ ನಿದ್ದೆ ಬಂತು ಅಂದರೆ ಅವ್ರಿಗೆ ಅವತ್ತು ಬೇಗ ಊಟ ಹಾಕ್ಕೊಟ್ಬಿಟ್ಟಿರ್ತೀನಿ, ಬೇಗ ತಿಂದು ಮಲಗಿರ್ತಾರೆ. ಅದು ಬಿಟ್ಟರೆ ನಮ್ಮ ಮನೆಯವ್ರು ಬರೋವರೆಗೂ ಊಟಕ್ಕೆ ಕೂತ್ಕೊಳ್ಳಲ್ಲ, ಎಲ್ಲ ಒಟ್ಟಿಗೆ ಊಟ ಮಾಡೋದು ನಮ್ಮ ಮನೆಯವ್ರು ಬಂದಮೇಲೆ. ಬಟ್ ಇವತ್ತು ಎಷ್ಟೊತ್ತಾದರೂ ಬರಲಿಲ್ಲ, ಮತ್ತೆ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿದ್ರು. ಹಂಗಾಗಿ ಮಕ್ಕಳಿಗೆ ಊಟ ಹಾಕ್ಕೊಟ್ಟೆ. ಇನ್ನು ಅವರು ತಿಂದು ಆಟ ಆಡ್ಕೊತಾಯಿದ್ರು. ಇನ್ನು ನೋಡ್ಬೋದು ಚಪಾತಿ ಮಾಡಿದ್ರೆ
ಈ ಕಲ್ಲು ಮೇಲೆ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ನೋಡ್ತಿರ್ಬೋದು ಹೆಂಗಾಗಿದೆ ಅಂತ. ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಇನ್ನು ಬಿಸಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಆವಾಗ ಹಸಿಯೋಗಿ ಕೂತ್ಕೊಂಡೆ. ಇನ್ನು ಅವರು ಎಲ್ಲ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಚಪಾತಿ ರೆಡಿಯಾಗಿರುತ್ತೆ. ನಮ್ಮ ಅತ್ತೆ ಹಲಸಿನಣ್ಣು ಕಳಿಸಿದ್ರು. ಅತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ, ನಮ್ಮ ಸೋದರತ್ತೆ. ಫಸ್ಟ್ ಟೈಮ್ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಹಲಸಿನಣ್ಣು ತಿಂತಾ ಇರೋದು. ಸಖತ್ತು ಸ್ವೀಟಾಗಿದ್ವು. ಇನ್ನು ನಮ್ಮ ಮನೆಯವರು ಮಾವಿನಕಾಯಿ ಕೂಡ ತೊಗೊಬಂದಿದ್ರು. ಇನ್ನು ಊಟ ಎಲ್ಲ ಆದಮೇಲೆ ನೋಡ್ಬೋದು ಅಡುಗೆ ಮನೆ ಹೆಂಗಿದೆ ಅಂತ. ಇನ್ನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಬೇಕು. ಇನ್ನು ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.